ಇಲ್ಲಿ ಕೂತ್ಕೊಂಡವ್ರೆ. ನಾನು ಮತ್ತೆ ಶಾರು ಕವನ ಎಲ್ಲರೂ ಕೂತ್ಕೊಂಡವ್ರೆ. ಇವಳೇನೋ ಹೇಳ್ತಾವಳೆ ನಮ್ಮ ಮಾನು. ಹಂಗೆ ಹಿಂಗೆ ಏನೋ ಬುದ್ಧಿ ಹೇಳ್ತಾ ಇದ್ದಾಳೆ. ಇವಳು ದೊಡ್ಡದಾಗೇನೋ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಏನೋ ಹೇಳೋದಕ್ಕೆ ಹೋಗಿ ಇವಳು ನಮ್ಮ ಮಾನಿ. ಅದಕ್ಕೇನೆ ಇವಾಗ ಅವಳ ಎದುರಿಗೆ ನಾವು ಚೆನ್ನಾಗಿದೀವಿ ಅಂತ ತೋರಿಸ್ಕೊಳ್ಳೋಣ ಬಾ. ನಾವು ಹೋಗೋಣ. ನಮ್ಮ ಮನೇಲೇ ಇರು ಕರಿಯಮ್ಮಂಟಿ. ಎಷ್ಟು ದಿವಸ ಆಗುತ್ತೋ ಆಗ್ಲಿ ನೋಡೋಣ. ನಾನು ನಿಮ್ಮನ್ನು ನೋಡ್ಕೊಂತೀನಿ ಅಂತೇಳಿ ಇಬ್ರು ಮಾತಾಡೋಣ. ಇಬ್ರು ಮಾತಾಡಿದ್ರೆ ಅವಾಗ ಗೊತ್ತಾಗುತ್ತೆ. ನೋಡಿ ಚೆನ್ನಾಗಿ ಹುರ್ಕಂಬ್ಲಿ. ಅವರು ನಾವು ಮಾತಾಡಿಸ್ತಾ ಇದೀವಿ, ನೀನು ನಮ್ಮ ಮನೆಯಾಗ ಇದೀಯಾ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ. ಗೊತ್ತಾಗಿರುತ್ತೆ ಕಣೆ ತನ್ನಿ. ಈಗೇನಮ್ಮ ಜನ ಸ್ವಲ್ಪ ಏನಾದರೂ ಆದ್ರೆ ಸಾಕು ಊರಾಗ ಒಬ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ದಂಗೆ ಅಂತ ಇರಲ್ಲ. ನಾಳೆ ಯಾರಾದರೂ ಸುದ್ದಿ ಮುಟ್ಸಿರ್ತಾರೆ. ಏ ಕರೆ ಇವಳೆ ಕವನ ನಿಮ್ಮ ಕರಿಯಮ್ಮ ಅವ್ರ ಮನೆಗೆ ಹೋಗೋಳೆ ಕಣೆ, ಋತು ಕರ್ಕೊಂಡು ಹೋದ್ಲು ಅಂತೇಳಿ ಯಾರಾದರೂ ಸುದ್ದಿ ಮುಟ್ಸಿರ್ತಾರೆ ತಗ. ಅಯ್ಯೋ ಹೆಂಗಸ್ರು ಮೊದ್ಲೇ ಕೇಳಾನೆ. ನಾನ್ ತಿಳ್ಕೊಂಡಿದ್ಯಾ ಕರಿಯಮ್ಮಕ್ಕ, ನೀನು ನಿಜವಾಗ್ಲೂ ಭಾಳ ಚೆನ್ನಾಗಿ ತಿಳ್ಕೊಬಿಟ್ಟಿದ್ಯಾ. ಯಾವ ಜನ ಹೆಂಗೆ ಯಾರು ಹೆಂಗೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಚೆನ್ನಾಗಿ ತಿಳ್ಕೊಂಡಿದ್ಯಾ ಬಿಡು. ನನ್ಗೇನ ಭಾಳ ಖುಷಿ ಆಗ್ತೈತೆ. ನಿನ್ನಂಥವ್ರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಅನ್ಸುತ್ತೆ. ಏನು ಹೆದರ್ಕೋಬೇಡಿ, ಏನೇ ಬರಲಿ ನಾವಿದೀವಿ. ನಡೀರಿ ಹೋಗೋಣ, ಅವ್ರ ಮುಂದೆಲೇ ಹೋಗೋಣ. ನೋಡ್ಬೇಕು ಅವ್ರು ನಮ್ಮನ್ನ, ನಾವಿಬ್ರು ಖುಷಿಯಾಗಿರೋ ಅಂಥದ್ದು. ಬಾ. ಮತ್ತೆ ಏನು ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರೋ ಸಹಜ. ಅವನ್ನೆಲ್ಲ ಎದುರಿಸ್ಕೊಂಡು ಹೋಗ್ಬೇಕು. ಈಗ ನಮ್ಗಿನ್ನ ಕಷ್ಟ ಇರುತ್ತೆ ಅಂಥವ್ರು ನೋಡ್ಬೇಕು. ನಮ್ದು ಕಷ್ಟ ಅನ್ಕೋಬಾರ್ದು ಅಷ್ಟೇ. ನಾನು ಹಂಗೆ ಅನ್ಕೊಂಡಿರೋದು. ಅಯ್ಯೋ ಇನ್ನೊಂದು ವಾರ ಇದ್ದಂಗೆ ನನ್ನ ಮದುವೆ ನಿಂತಿರೋದು. ಒಬ್ಬೊಬ್ರದು ತಾಳಿ ಕಟ್ಟ ಅಂತ ಸಂದರ್ಭದಲ್ಲಿ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ನನಗಿನ್ನ ಕೆಳಗೆ ನೋಡ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ನಾನು ಅಷ್ಟೇ ಚಿಂತೆನೆ ಮಾಡಲ್ಲ. ಆಳೆ ಮದುವೆ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಚಿಂತೆನೆ ಮಾಡೋಕ್ಕಲ್ಲ ಕರಿಯಮ್ಮಕ್ಕ. ಹಂಗೆ ಇರಬೇಕು ತಮ್ಮಿ. ಇವಾಗಿನ ಕಾಲದಾಗ ಹಂಗಿದ್ರೆ ಮತ್ತೆ ನೋಡು, ಇದು ಯಾವ್ದೋ ಒಂದು ಸಿಕ್ಕೈತೆ, ಇದನ್ನ ಜೊತೆಗೆ ಹಾಕೊಂಡು ಇನ್ನು ಓಡಾಡ್ತಾ ಇರ್ತಾಳೆ. ನೋಡು ಓಡಾಡ್ತಾ ಇರೋದು ನೋಡು, ಹೆಂಗೆ ಓಡಾಡ್ತಾ ಇರ್ತಾಳೆ. ಅವಾಗಿಂದ ನೋಡ್ತಾ ಇದೀನಿ, ಬರೀ ಹೊರಗೆ ಇದ್ದಾಳೆ ಕುಶ, ಬರೀ ಹೊರಗೆ ಇದ್ದಾಳೆ. ಅಡಿಯೋಣ ಅವ್ರ ಅಮ್ಮನಿಗೆ ಇಲ್ಲ ಅಂದ್ರೆ ನಮ್ಗೇನು, ನಾವು ಹೇಳಿ ಹೇಳಿ ಸಾಕಾಗೈತೆ. ನಾವು ಹೇಳೋವಷ್ಟು ಹೇಳಿದ್ವಿ, ಅವ್ರ ಅಮ್ಮ ಕೇಳಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಕೇಳ್ದಿಲ್ದವ್ರಿಗೆ ಕೇಳೋರ್ಗಾದ್ರೆ ಹೇಳ್ಬೋದು. ಕೇಳಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರಿಗೆ ಕೈ ಬಿಟ್ಟು ಸುಮ್ಮನಾಗ್ಬೇಕು. ಆಮೇಲೆ ನಾಳೆ ದಿನ ಏನಾನ ಒಂದು ಸಮಸ್ಯೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ತಮ್ಮಗಳು ಹೇಳ್ತಿದ್ರು ನನ್ನ ತಮ್ಮನ ಮಾತು ಕೇಳಬೇಕು ಅಂತ ನಮ್ಮ ಋತು ಅಕ್ಕನಿಗೆ ಅರ್ಥ ಆಗ್ಬೇಕು. ಒಂದಲ್ಲ ಒಂದಿನ ಅರ್ಥ ಆಗುತ್ತೆ. ಆಗುತ್ತೆ ಬಿಡು, ಇವತ್ತಲ್ಲ ನಾಳೆಗೆ ಅರ್ಥ ಆಗುತ್ತೆ. ಹಿಂಗೆ ಬಿಟ್ರೆ ಹೆಂಗೆ? ಅಯ್ಯೋ ಮಾನ್ವಿತ ಇತ್ತಪ್ಪ, ಎಲ್ಲೂ ಹೋಗ್ತಾ ಇರ್ಲಿಲ್ಲ ಅಂದ್ರೆ. ಮಾನು ತುಂಬಾ ಒಳ್ಳೆ ಹುಡುಗಿ, ಅಲ್ಲೇ ಐತೆ, ನಡಿ ಹೋಗಿ ಮಾತಾಡ್ಸೋಣ ಮಾನುನ. ಇವಾಗ ಪಾಪ ನಮ್ಮ ಶಕ್ತಿ ಒಂದು ಕಡೆಗೆ ಅವಳು ಏನೋ ಜಗಳ ಮಾಡ್ಕೊಂಡು ಎಲ್ಲ ಹೋಗೋಳಂತೆ ಫ್ರೆಂಡ್ ಮನೆಗೆ. ನಾನೆಲ್ಲ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ನಮ್ಮ ಮನೆಗೆಲ್ಲ ಒಬ್ಬೊಬ್ರದ್ದು ಒಂದೊಂಥರ ಅಂದರೆ ನಮ್ಮ ದಡಮ್ಮನ ಹತ್ರ ಜಗಳ ಮಾಡ್ಕೊಂಡಾಗಿಂದನ ನಮಗೂ ಒಬ್ಬೊಬ್ರಿಗೆ ಒಂದೊಂಥರ ತೊಂದರೆ ಆಗೈತೆ. ಅದೇ ಮತ್ತೆ ಅದಕ್ಕೆ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ನಿಮ್ಮ ಅಮ್ಮನಿಗೆ ಹೇಳು, ನಾನು ಹೇಳ್ದೆ ಚೆನ್ನಾಗಿರ್ಬೇಕಣತ್ತೆ, ನಾವು ಇರೋರಿಬ್ರು ಮನೆಯವರು. ಏನೇನು ಜಗಳ ಆಡೋದ್ರಿಂದ ಏನು ಆಗಂಗಿಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಒಂದೈತೆ. ನಮ್ಮ ಅತ್ತೆನೂ ನಿಮ್ಮ ಅಮ್ಮ ಮಾತಾಡಲ್ಲ, ಅವರಿಬ್ರು ಒಂದು ಮಾಡ್ಬೇಕಷ್ಟೇನೆ. ಅವರಿಬ್ರು ಒಂದಾಗ್ಬಿಟ್ರೆ ಚೆನ್ನಾಗಿರ್ಬೋದು ಎಲ್ರೂ ಅಷ್ಟೇ. ಚೆನ್ನಾಗಿರೋದೇ ಬೇಕಾಗಿರೋದು. ನಾವಿಬ್ರು ಅಣ್ಣ ತಮ್ಮಗಳು ಚೆನ್ನಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ನಮ್ಗಿನ ಜೋರಾಗಿ ಬರೋದಕ್ಕೆ ನೋಡ್ತಾಳೆ. ಯಾಕನ ಏನಮ್ಮ ಮಾನು, ಚೆನ್ನಾಗಿದ್ಯಾ? ಮಾವ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ರಾ? ನೀವು ಬಂದು ಮಾತಾಡಿಸ್ತಿರೋದು ನನಗೆ ಒಂಥರ ಶಾಕ್ ಆದಂಗೆ ಆಗ್ತೈತೆ. ಯಾಕೆ ಶಾಕ್ ಆಗುತ್ತಮ್ಮ? ಶಾಕ್ ಆಗ್ಬೇಡ. ನಾವು ನಿನ್ ಮಾತಾಡ್ಸೋದಕ್ಕಂತಲೇ ಬಂದ್ವಿ. ಚೆನ್ನಾಗಿದ್ಯಾ? ಚೆನ್ನಾಗಿ ನೋಡ್ಕೊಂತಾ ಇದ್ದಾನ ಬೋವಿತು? ನೋಡ್ಕೊಂತಾನೆ ಬಿಡು, ಒಳ್ಳೆ ಹುಡ್ಗ, ಮದ್ವೆ ಆಗಿದ್ಯಾ, ಚೆನ್ನಾಗಿರು. ಹೆಂಗೋ ಅತ್ತ ನಿನ್ ಜೀವನ ನೀನು ಚೆನ್ನಾಗಿ ಮಾಡ್ಕೊಂಡೆ ಕಣಮ್ಮ. ನೀನ್ ಚೆನ್ನಾಗೆ ಒಳ್ಳೇದಾಗ್ಲಿ ನಿನ್ಗೆ. ನೀನ್ ಚೆನ್ನಾಗಿರ್ಬೇಕು. ನೀನು ನಾವಿದೀವಿ, ಏನೇ ಸಹಾಯ ಬೇಕಿದ್ರು ನೀನು ನಮ್ಮನ್ ಕೇಳಮ್ಮ. ನೋಡಿ ಅಲ್ಲೋಡಿ, ನಮ್ಗಿನ ಜೋರಾಗಿ ಬಂದು ಮಾತಾಡಿಸ್ತಾ ಇದಾರ ಅವಳನ್ನ ಮಾನಿನ. ಅಲ್ಲ ಅಲ್ಲೋಡಲಿ, ನಮ್ಗಿನ ಜೋರಾಗಿ ಬಂದು ಮಾತಾಡಿಸ್ತಾ ಇದಾರೆ. ನಾವು ಗೊತ್ತಾ ಇರೋದು ನೋಡೇ ಮಾತಾಡಿಸ್ತಾ ಇದಾರೆ ಕಣೆ. ನಿನ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಹೇಳಮ್ಮ ಮಾನು. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು. ಚೆನ್ನಾಗಿರ್ತೀಯ ಅನ್ನೋದು ನಂಬಿಕೆ ಐತೆ ಬಿಡು. ಒಳ್ಳೆ ಮನೆಗೆ ಆಯ್ಕೆ ಆಗಿ ಹೋಗಿದ್ಯಾ. ನೀನೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಯಾವ ಅಪ್ಪ ಅಮ್ಮ ಯಾವ ತಂಗಿ ಅಣ್ಣ ತಮ್ಮ ಯಾರು ನೆಚ್ಕೊಂಡಿರ್ಬೇಡ. ಈಗ ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರೋದು ನೋಡ್ರಿ ಅಷ್ಟೇನೆ. ಏನೋ ಟೆನ್ಷನ್ ತಗೋಬೇಡ. ಒಳ್ಳೆ ಮನೆಗೆ ಸಿಕ್ಕಿದೀಯಾ. ನಿನ್ಗೇನು ಬೇಕಿದ್ರು ನಮ್ಮನ್ನು ಕೇಳು. ನಿನ್ಗೇನಾನ ಏನಾದರೂ ಬೇಕಿದ್ರೆ ಏನಾದರೂ ತಗೊಂಬಂದು ಕೊಡೋದಾಗಿರ್ಬೋದು. ಏನೇ ನಮ್ಮ ಮನೆನೇ ತವ್ರ ಮನೆ ಅಂದ್ಕೊಂಡು ನಮ್ಮ ಮನೆಗೆ ಬಂದೋಗಮ್ಮ, ನಾವು ಬೇರೆ ಇದ್ದೀವಿ. ನಾನು ನಿಮ್ಮ ಪುಣ್ಯ ಅಂತ ಎಲ್ಲ ಬೇರೆ ಮನೆ ಮಾಡ್ಕೊಂಡು ಬೇರೆ ಬಂದಿದ್ದೀವಿ. ಹೌದಾ ಮಾವ? ಸರಿ ಆಯ್ತು ಹೇಳ್ರಿ, ಹಂಗಾದ್ರೆ ಬರ್ತಾ ಹೋಗ್ತಾ ಇರ್ತೀನಿ. ನೀವು ಬಂದು ನನಗೆ ಮಾತಾಡ್ಸಿದ್ದು ಭಾಳ ಖುಷಿ ಆಯ್ತು ಮಾವ, ಭಾಳ ಖುಷಿ ಆಯ್ತು. ನೀವು ನನಗಿಷ್ಟು ಧೈರ್ಯ ಹೇಳಿದ್ರಲ್ಲ, ಇವಾಗ ಒಂಥರ ನನಗೆ ಧೈರ್ಯ ಬಂತು. ಏನು ಬೇಕಿದ್ರು ಬಾ, ಮಾತಾಡ್ಸಂಗಾದಾಗ ನಮ್ಮ ಮನೆಗೆ ಬಾ, ನಾವು ಬರ್ತೀವಿ. ನಮ್ಮನ್ನು ಕರಿ,
ಒಟ್ನಲ್ಲಿ ಬರ್ತಾ ಹೋಗ್ತಾ ಇದು ಬಿಡಮ್ಮ, ಏನು ಟೆನ್ಷನ್ ತಗಬೇಡ. ನೀನು ಯಾರು ಮಾತಾಡ್ಸಲ್ಲ, ಅವ್ರು ಮಾತಾಡ್ಸಲ್ಲ, ಇವ್ರು ಮಾತಾಡ್ಸಲ್ಲ, ಏನು ತಲೆ ಕೆಡಿಸ್ಕೋಬೇಡ. ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಮಾವ. ನನಗೆ ಒಳ್ಳೆ ಅತ್ತೆ ಮಾವ, ನಿಜವಾಗ್ಲೂ ನಾನೆಲ್ಲ ತುಂಬ ಅದೃಷ್ಟ ಮಾಡಿದ್ದೆ. ನನಗೆ ಸುಗುಣ ಅತ್ತೆ, ನನಗೆಲ್ಲ ನಮ್ಮ ಅತ್ತೆ ಬೇರೆ ಇದ್ದಾರಲ್ಲ, ಒಂಥರ ಏನೋ ಖುಷಿ ನನಗೆ. ನನಗೇನು ಹೊಸ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಭೂವಿ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳ್ತಾರೆ. ಅಷ್ಟೇ ಸಾಕು ನನಗೆ, ಇನ್ನೇನು ಬೇರೆ ಇನ್ನೇನು ಬೇಡ ಮಾವ. ಇವಾಗ ನಮ್ಮ ಅಮ್ಮನೂ ಅವ್ರ ಅತ್ತೆನೂ ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ. ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದಾಳೆ, ಮಾತಾಡಿಸ್ರಿ ಇಬ್ರು ಒಂದಾಗ್ರಿ, ನೀವಿಬ್ರು ಒಂದಾದ್ರೆ ಚೆನ್ನಾಗೆ ಅಂತೇಳಿ ಹೇಳ್ತಾವಳೆ. ಅದಕ್ಕೇನೆ ಏನೋ ಚೆನ್ನಾಗಿರ್ಬೇಕು ಅಂತ ಆಸೆ ಅವಳಿಗೆ. ಅಣ್ಣ ತಮ್ಮಂದ್ರು ಇರೋರಿಬ್ರು ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಅಣ್ಣ. ಮಾನು ಬುದ್ಧಿ ಚೆನ್ನಾಗೈತೆ ಬಿಡಮ್ಮ. ಎಲ್ರೂ ಒಂದು ಮಾಡೋ ಅಂಥ ಬುದ್ಧಿ ಇರೋದು, ಯಾರಿಗಾಗಲಿ ಜಗಳ ತಂದಿಕ್ಕೋದಾಗ್ಲಿ ಆ ಥರ ಬುದ್ಧಿ ಇಲ್ಲ ಬಿಡು ಮಾನು ಹತ್ರ. ಹೆಂಗ್ ಹೇಳ್ತಾವ್ರೆ ನಿಮ್ಮ ಮಾವರು, ಮಾನು ಹತ್ರ ಅಂತ ಬುದ್ಧಿ ಇಲ್ಲ, ನಿನ್ನ ಹತ್ರ ಅಂತ ಬುದ್ಧಿ ಐತೆ ಅಂತ ನಿನಗೆ ಇಲ್ಲಿ ನಿಂತ್ಕೊಂಡಿರೋದು ಕೇಳ್ತಾ ಇರೋದು ಕಣೆ. ನೋಡಿ ಹೋಗೋಣ ಮಾವ. ಎಲ್ಲ ಹೋಗ್ತಾ ಇದ್ದೀರಾ? ಸ್ವಲ್ಪ ತರಕಾರಿ ಎಲ್ಲ ತಗೊಂಬರ್ಬೇಕಾಯ್ತು, ರೇಷನ್ ಎಲ್ಲ ತಗೊಂಬರೋಣ ಅಂತ ಹೋಗ್ತಾ ಇದೀವಿ. ಆಯ್ತು ಮಾವ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಏನಂಗೆ ನಮ್ಮ ಮುಂದೆ ಮಾತಾಡ್ಸಕ್ ಬಂದವ್ರೆ. ನಮ್ಗಿನ ಜೋರಾಗಿ ನಾವು ಬರ್ತಾ ಇರೋದು ನೋಡಿ ಜೋರಾಗಿ ಬಂದವ್ರೆ ಮಾತಾಡ್ಸಕ್ಕೆ. ನನಗಂತೂ ಹೊಟ್ಟೆ ಉರಿದು ಹೋಗುತ್ತೆ ಕಣ್ಕರಿಯಮ್ಮಕ್ಕ. ಇವಾಗಿನ್ನ ಇವರೆಲ್ಲ ಮಾತಾಡಿಸ್ತಾರೆ. ಇವಾಗ ನಿಮ್ಮ ಅತ್ತೆರೆಲ್ಲನ, ನಿಮ್ಮ ಅತ್ತೆರಿಗೆಲ್ಲ ಇವಾಗ ಫ್ರೀ. ಅಲ್ಲದ್ರೆ ನಿಮ್ಮ ಅಜ್ಜಿ ನಿಮ್ಮ ತಾತ ಚೆನ್ನಾಗಿ ಉಗಿತಾ ಇದ್ರು. ಇವಾಗೆಲ್ಲ ಅದಕ್ಕೆ ಮತ್ತೆ ಗಂಟುಗಳಿಗೆಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಟು ತರ ತಿಗಡಿ ತಂದಿಕ್ಕಿ ಬೇರೆ ಬಂದಿರೋದವ್ರು. ಥೂ, ಹೌದಾ? ನಮ್ಮ ಅವ್ರು ಮಾತಾಡ್ಸಿದ್ಕೆ ಹೆಂಗ್ ಹೊಟ್ಟೆ ಉರ್ಕೊಂಡ್ರು ಶಾರು. ತುಂಬ ಹೊಟ್ಟೆ ಉರ್ಕೊಂಡ್ರು. ಇವಳು ನಮ್ಮ ಅತ್ತೆ ಒಬ್ಳು ಜೊತೆ ಆಗವಳೆ. ಇವಳ ಜೊತೆಗೆ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡವ್ರಂತೆ. ಇಟ್ಕೊಂಬ್ಲಿ ಸರಿಯಾಗಿ ಆಗುತ್ತೆ ನೋಡು. ಏನೋ ಇವರಿಬ್ರು ಜೊತೆಗೆ ಓಡಾಡ್ತಾ ಇದ್ದಾರೆ. ಇವ್ರ ಮನೆಯಾಗ ಇದ್ದಾಳೇನೋ. ಅತ್ತೆ, ಇವಾಗ ಇವ್ರು ನಮ್ಮ ಅಮ್ಮನೂ ಇವಳು ನಮ್ಮ ತನ್ವಿ ಸೇರ್ಬಿಟ್ಟು ಕರ್ಕೊಂಡೋಗಿ ಇಟ್ಕೊಂಡವ್ರೆ. ಗೊತ್ತಾಗ್ಲಿ ತಗ, ಇವಳು ಬುದ್ಧಿ ಏನಂತ ಅವ್ರಿಗೂ ಗೊತ್ತಾಗ್ಲಿ. ಅವರು ಜಗಳ ಮಾಡಿ ಆಚೆಗೆ ಕಳಿಸ್ತಾರೆ. ಸುಮ್ಮನಿದ್ರಾಯ್ತು, ಸುಮ್ಮನೆ ನೋಡ್ಬೇಕಷ್ಟೇ. ಮಾಮಾರ್ ಮಾತಾಡ್ಸಿದ್ರೇನು? ಮಾತಾಡ್ಸಿದ್ರಮ್ಮ. ಇವಾಗಿನ ಬಂದು ನೀನು ನಮ್ಮ ಮನೆಗೆ ಆಗ್ಲಿ ಬತ್ತ ಹೋಗ್ತಾ ಇರಮ್ಮ ಅಂತ ಮಾತಾಡ್ಸಿದ್ರು. ಒಳ್ಳೆ ಮನೆ ಆಯ್ಕೆ ಮಾಡ್ಕೊಂಡಿದ್ಯಾ ಅಂತ. ಅಮ್ಮ ಮಾನು ಹೇಳ್ತಾ ಇರೋದು ಚೆನ್ನಾಗೈತೆ. ನಾವು ದೊಡ್ಡಮ್ಮರು ಒಂದಾಗ್ಬೇಕು ಕಣಮ್ಮ. ಅವ್ರ ಅತ್ತಿಗಿನ್ನೂ ಸಿಟ್ಟು ಕಡಿಮೆ ಆಗಿಲ್ಲ, ತಡಿಯಮ್ಮ. ಇನ್ನು ಸ್ವಲ್ಪ ದಿನ ಸಿಟ್ಟು ಕಡಿಮೆ ಆಗ್ಲಿ. ಇನ್ನು ಮೊನ್ನೆ ಎಲ್ಲ ಹಿಂಗಾಗೈತಾ, ಸ್ವಲ್ಪ ದಿನ ಸಿಟ್ಟು ಕಡಿಮೆ ಆಗ್ಲಿ ಬಿಡು ಮಾನು. ಹೆಂಗೋ ನೀನು ಮಾತಾಡಿಸ್ತಿಯಲ್ಲ ಅಷ್ಟೇ ಸಾಕಮ್ಮ. ನೀನು ಮಾತಾಡ್ಸ್ಕೊಂಡು ಚೆನ್ನಾಗಿರು. ಯಾಕೆ ನಾವು ಮಾಡ್ಕೊಂಡಿರೋದಕ್ಕೆ ನೀನು ಯಾಕೆ ಇದು ಮಾಡ್ಕೋಬೇಕು? ನೀನು ಮಾತಾಡ್ಸ್ಕೊಂಡು ಚೆನ್ನಾಗಿರು ಸಾಕು. ಸ್ವಲ್ಪ ದಿನ ಬಿಡು ಮಾನು. ಈಗ ದೊಡ್ಡಮ್ಮನಿಗೂ ಸ್ವಲ್ಪ ಸಿಟ್ಟು ಕಡಿಮೆ ಆಗಲಿ, ಅಮ್ಮನಿಗೂ ಸ್ವಲ್ಪ ಸಿಟ್ಟು ಕಡಿಮೆ ಆಗಲಿ. ಒಟ್ಟಿನಲ್ಲಿ ನಾವೆಲ್ಲ ಮಾತಾಡ್ಸ್ಕೊಂಡು ನಾವು ಚೆನ್ನಾಗಿರೋಣ. ನಾವು ಮತ್ತೆ ಭುವನಣ್ಣ, ಭುವಿತಣ್ಣ ನಾವೆಲ್ಲರೂ ಚೆನ್ನಾಗಿದ್ರಾಯ್ತು. ಅವ್ರವ್ರವ್ರು ಹೆಂಗನ ಮಾಡ್ಕೊಂಬ್ಲಿ. ಅವ್ರಿಗೆ ಸಿಟ್ಟು ಕಡಿಮೆ ಆದಾಗ ಅವರೇ ಚೆನ್ನಾಗಾಗ್ತಾರೆ. ನಾವು ಮಾತಾಡ್ಸ್ಕೊಂಡು ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಾಗ್ತಾರೆ ಬಿಡು, ಅಲ್ವಾ? ದೊಡ್ಡವ್ರು ಯಾವತ್ತಾದ್ರೂ ಜಗಳ ಮಾಡ್ಕೊಂಡ್ರು ಚಿಕ್ಕವ್ರನ್ನ ಮುಂದೆ ತರಬಾರ್ದು. ಚಿಕ್ಕವ್ರು ಚೆನ್ನಾಗಿರ್ಬೇಕು, ಆವಾಗಲೇ ಅವರು ದೊಡ್ಡವ್ರು ಚೆನ್ನಾಗಾಗ್ತಾರೆ. ನಾವು ಯಾವತ್ತೇ ಆಗಲಿ ಜಗಳ ಆಡಿದ್ಮೇಲೆ ಈಗ ನಮ್ಮ ಮಕ್ಳಿಗೂ ಹೇಳ್ಕೊಟ್ಬಿಡ್ತೀವಿ, ಅವ್ರನ್ನ ಮಾತಾಡಿಸ್ಬೇಡ, ಅವ್ರು ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಹೇಳ್ಕೊಟ್ಬಿಡ್ತೀವಿ. ಆದರೆ ಮಕ್ಕಳಿಗೆ ಹಂಗೆಲ್ಲ ಹೇಳ್ಕೊಡ್ಬಾರ್ದಲ್ವಾ ಅತ್ತೆ? ಈಗ ನಾವು ಚೆನ್ನಾಗಿದ್ರೆ ನಾಳೆ ದಿನ ನೀವು ಚೆನ್ನಾಗಾಗ್ತೀರಾ. ಹಂಗೆ ನಾವು ಮಕ್ಳಿಗೆ ಹೇಳ್ಕೊಟ್ರೆ ಅದಿನ್ನೂ ಜಾಸ್ತಿ ಆಗ್ಬಿಡುತ್ತೆ ಮಕ್ಕಳಿಂದಲೂ. ಅದಕ್ಕೇನೆ ಯಾವತ್ತೂ ನಾವು ದೊಡ್ಡವ್ರ ಜಗಳ ಆಡಿದ್ರೆ ಮಕ್ಕಳನ್ನ ನಾವು ಯಾವತ್ತು ಇದು ಮಾಡಬಾರ್ದು. ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ಮಕ್ಕಳನ್ನ ಮಾತಾಡಿಸ್ಬೇಕು. ಹಿಂಗಿದ್ರೇ ಚೆನ್ನಾಗಿರುತ್ತೆ. ನಿಜ, ತುಂಬ ಚೆನ್ನಾಗಿರುತ್ತೆ. ನನಗೇನೋ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಆಸೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಮಾವರು ಇಬ್ರು ಬಂದು ಮಾತಾಡ್ಸಿದ್ರು. ಅದನ್ನ ನೋಡಿದಂತಹ ತನ್ವಿ ತುಂಬ ಹುರ್ಕೊಬಿಟ್ಲು. ಇವಾಗ ಚೆನ್ನಾಗಿ ಹುರ್ಕೊಂಡವಳೆ. ಮಾವರು ನಾನು ಮಾತಾಡ್ಸಿದಕ್ಕೂ ಅದಕ್ಕೂ ನಮ್ಮ ಮುಂದೆ ಆ ಕರಿಯಮ್ಮನ ಕರ್ಕೊಂಡು ಬಿಲ್ಡಪ್ ಕೊಡೋದಕ್ಕಂತ ಬಂದ್ಲು. ಅವಳೇ ಹುರ್ಕೊಂಡು ಹೋಗ್ಬಿಟ್ಲು. ಯಾವತ್ತೇ ಆಗಲಿ ದೊಡ್ಡವ್ರು ಜಗಳ ಮಾಡಿದ್ಮೇಲೆ ಮಕ್ಕಳು ಅಣ್ಣ ತಮ್ಮಗಳಲ್ಲಿ, ಈಗ ಅಣ್ಣ ತಮ್ಮಗಳು ದೊಡ್ಡವರು ಜಗಳ ಆಡಿದಾಗ ಮಕ್ಕಳಿಗೆ ಅವ್ರನ್ನ ಮಾತಾಡಿಸ್ಬೇಡ, ನಾವು ಜಗಳ ಆಡಿದ್ದೀವಿ, ಅವ್ರ ಮನೆ ಹತ್ರ ಹೋಗ್ಬೇಡ ಅಂತೇಳಿ ಹೇಳ್ಕೊಟ್ಬಿಡ್ತಾರೆ. ಆದರೆ ಹಂಗೆಲ್ಲ ಹೇಳೋದು ತಪ್ಪು. ಯಾರೇ ಆಗಲಿ ಆ ರೀತಿ ಎಲ್ಲ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಮಕ್ಕಳು ಚೆನ್ನಾಗಿರಲಿ ಬಿಡು, ಅವ್ರು ಏನು ಮಾಡವ್ರೆ ಅಂತೇಳಿ ಮಾತಾಡಿಸ್ರಪ್ಪ, ದೊಡ್ಡಪ್ಪ ಚಿಕ್ಕಪ್ಪ ಅಂತೇಳಿ ನಾವು ಯಾವತ್ತೂ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಆ ಥರ ಬುದ್ಧಿ ಕಲಿಸ್ಬೇಕು. ಆವಾಗ ಮಕ್ಕಳು ಚೆನ್ನಾಗಿದ್ರೆ ನಾವು ನಾಳೆ ದಿನ ಚೆನ್ನಾಗಿ ಆಗ್ತೀವಿ. ಮಕ್ಕಳಿಗೂ ನಾವು ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ರೆ ಅದಿನ್ನೂ ನಾಳೆ ದಿನ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ದೊಡ್ಡವ್ರ ಜಗಳದಲ್ಲಿ ಮಕ್ಕಳನ್ನು ತರಬೇಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.